ಅವನು ಯಾರ ಸುದ್ದಿಗೂ ಹೋಗಲ್ಲ. ಕಿರಣ್ ಕುಮಾರ್ ವಿ ಅಂತ, ಅವನು ಫೈನಲ್ ಇಯರ್ BA ಓದ್ತಾ ಇರೋದು. ಈ ವರ್ಷ ಮುಗಿತಾ ಇತ್ತು ಅವನು. ಅಮ್ಮ ಮಿಲಿಟ್ರಿ ಸೆಲೆಕ್ಟ್ ಆಗಿದ್ದೀನಿ, PUC ಬೇಡ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಮುಂದೆ ಓದ್ತೀನಮ್ಮ ಅಂದ. ಅವನು RB ಅಲ್ಲಿ ಎಂಟ್ರಿ ಬಂದಿತ್ತು. ಅಲ್ಲಿ PUC ಮಾಡಿದ್ರೆ ಮಾತ್ರ ಎಂಟ್ರಿ ಅಪ್ಪ, ಇಲ್ಲಾಂದಕ್ಕೆ ಅವ್ನು ಎಂಟ್ರಿ ಮಾಡಿಲ್ಲ. ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ ಮಾಡ್ಕೊಂಡಿದ್ದ, ITI ಮಾಡ್ಕೊಂಡು SLC ಪಾಸ್ ಆದ್ಮೇಲೆ. ಇದು PUC TC ಇಲ್ಲ ಅಂತ ಅವನು RBI ನೋಟು ಮುದ್ರಣದಲ್ಲಿ ಇಂಟ್ರು ಬಂದಿದ್ದಕ್ಕೆ ಹೋಗಿಲ್ಲ. ಅವನು TC ಇಲ್ಲ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ಅಂತ. ಈ ವರ್ಷ ಡಿಗ್ರಿ ಕಂಪ್ಲೀಟ್ ಆಗ್ತಾ ಇತ್ತು. ಏನಂದ್ರೆ ಸೂರ್ಯ ಅವ್ರಿಗೆಲ್ಲ ಓದಾಕ್ ಬರ್ತಾ ಇತ್ತು, ಬರೆಯಕ್ಕೆ ಅಲ್ಲಿ ಬರ್ತಾ ಇಲ್ಲ. ಒಂದೇನಾದ್ರೂ ಬರೆಯಕ್ಕೂ ಬರ್ಬೇಕಂದ್ರೆ ಕಿರಣ ನಿನ್ ಬಾರ, ನಮಗ್ ಬರೆಯಕ್ ಬರಲ್ಲ ಅಂತ ಹುಡುಗರ ಜೊತೆ ಹೋಗ್ತಾ ಇದ್ದ ಅಷ್ಟೇ. ಇವನು ಈ ಮಂಜಿನ ಮೇಲೆ ಏನ್ ದ್ವೇಷ ಇತ್ತೋ, ಸೂರಿ ಮೇಲೆ ಏನ್ ದ್ವೇಷ ಇತ್ತೋ ಗೊತ್ತಮ್ಮ. ಸೂರಿ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ ಕಣಮ್ಮ ಕೆಲವು ಜನ ಹುಡುಗರು. ಏನ್ ಅಟ್ಯಾಕ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಅವ್ನಿಗೆ ಹಾಕ್ಬೇಕು ಅನ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದ ನನ್ನ ಹತ್ರ ಬಂದು. ಅದಕ್ಕೆ ನೀನು ಹುಷಾರಾಗಿರೋ ಹಂಗ್ ಮಾಡ್ಬೇಡ ಅಂದ. ಪೇಂಟಿಂಗ್ ಕೆಲ್ಸಕ್ಕೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಬಟ್ಟೆ ಹಾಕೊಂಡು ಸರ್ಕಲ್ ಬಂದು ಅಲ್ಲಿ ಟೀ ಕುಡ್ದು ಹೋಗಿದ್ದಾನಂತೆ. ನಾನು ರಾಗಿ ಬೀಸ್ಕೊಬರಕ್ಕೆ ಮಿಷಿನ್ಗೆ ಹೋಗಿದ್ದೀನಿ. ಆಮೇಲೆ 7:15 ನಮ್ಮ ತಂಗಿ ಫೋನ್ ಮಾಡೈತೆ, ಕಿರಣನ್ಗೆ ಯಾರೋ ಚುಚ್ಬಿಟ್ಟಿದ್ದಾರೆ, ಬೇಗ ಬಾ ನೀನು ಅಂದಿದ್ದಕ್ಕೆ ಅಷ್ಟೊತ್ತಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಬಂದಿದ್ದಾರೆ. ಅವ್ನು ಯಾರು ಸುದ್ದಿಗೆ ಹೋಗ, ಅವನಲ್ಲಿ ಒಂದು ಯಾವ ಹ್ಯಾಬಿಟ್ ಇಲ್ಲ ಅವನಿಗೆ. ಅಮ್ಮ ನಮ್ಮ ಕೆಲಸ ಇಷ್ಟ ಆಯ್ತು, ನಮ್ಮ ಮನೆ ಇಷ್ಟ ಆಯ್ತು, ನಾವು ಅಷ್ಟರಲ್ಲೇ ಇರ್ಬೇಕಮ್ಮ ಅನ್ನೋದು ಅವನ ಬುದ್ಧಿ. ಏನು ಮಾತಾಡಿಲ್ಲ ಅವನು. ಉಸಿರೇ ಇರ್ಲಿಲ್ಲ ಅವನಿಗೆ, ಅರ್ಧ ಉಸಿರೇ ಇದ್ದಿತ್ತು. ಏನು ಮಾತಾಡಿ, ನಾನು ಮಿಷಿನ್ಗೆ ಹೋಗಿದ್ದೀನಿ ಕಣ, ಹೀಟ್ರ್ ಹಾಕಿದ್ದೀನಿ, ನಿಮ್ಮ ತಮ್ಮ ಬರ್ತಾನೆ, ಆ ಹೀಟ್ರ್ ಆಫ್ ಮಾಡಿ ಅಂದಿದ್ದಕ್ಕೆ ಹ್ಞೂ ಕಣಮ್ಮ ಆಫ್ ಮಾಡಿ ಹೋಗ್ತೀನಿ ಅಂದ್ಬಿಟ್ಟು ಸರ್ಕಲ್ಗೆ ಬಂದಿರೋದು. ದುರ್ಗಿ ನಗರದಿಂದ ರಂಗಪ್ಪ ಸರ್ಕಲ್ಗೆ ಬಂದಿದ್ದಾನೆ ಅವನು. ಅಷ್ಟರಲ್ಲಿ ಅರ್ಧ ಗಂಟೆಲಿ ಹಂಗೆ ಮಾಡಿದಾನೆ. ಟೀ ಕುಡ್ಕೊಂಡು ಹಿಂಗೆ ಏರಿಯಾಗೆ ಹೋಗಿದ್ದಾರೆ ಅಂತ ಸರ್ಕಲ್ಗೆ, ಅವಾಗಲೇ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಆ ಕುಳ್ಳ ಮಂಜನ್ಗೆ ಹಾಕ್ಬಿಟ್ಟಿದ್ದಾರೆ, ಸೂರ್ಯ ಅವ್ರ ಮಾವನ್ಗೆ. ಆಮೇಲೆ ಅವ್ನ್ಗೆ ಹಾಕಿದ್ರೆ, ಆಮೇಲೆ ಇವ್ನ್ಗೆ ಹಾಕಿದಾರಂತೆ. ಅಲ್ಲಿ ಜನ ಅಂದ್ರೆ ಜನ, ನಮ್ಮ ತಂಗಿ ಬಂದ್ಮೇಲೆ ಹೇಳಿದ್ಮೇಲೆ ಬಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ ನಿಮ್ಮ ಮಗನಿಗೆ ಅಂತ. ಅದೇ ಅವ್ರ ಕೆಂಚ, ಶಶಿ, ಮತ್ತೆ ತಮ್ಮೂಟೆ, ಇನ್ನೊಬ್ರು ಹೆಸರು ಕಮಲಮ್ಮ ಅಂತ ಇದ್ದಾರೆ. ಮತ್ತೆ ನೀಲಮ್ಮ ಅವ್ರ ಮಕ್ಕಳು, ಕಮಲಮ್ಮ ಅವ್ರ ಮೊಮ್ಮಕ್ಕಳು, ಮಗನ ಮಕ್ಕಳು ಇಬ್ಬರು ಸೇರಿ ಮಾಡಿದಾರೆ. ಅವ್ರ ಮನೇಲಿ 4 ಜನ 5 ಜನ ಗಂಡ್ ಮಕ್ಳು ಸೇರ್ಕೊಂಡು. ಅವ್ರ ಕಮಲಮ್ಮನ ಕಡೆಯವರು, ಅಜ್ಜಿ ಆಗ್ಬೇಕು ಅವಳು. ಅವ್ರು ಮತ್ತೆ ನೀಲಮ್ಮ ಅವ್ರು ಯಾವಾಗ್ಲೂ ಹೇಳೋರು, ಯಾರಿಗಾದ್ರೂ ಒಬ್ರಿಗೆ ಹಾಕ್ಬಿಟ್ಟು ಹೋಗ್ರ ನೀವು ಜೈಲ್ಗೆ, ಆವಾಗ ಗೊತ್ತಾಗದಂತ ಅವಳು ಯಾವಾಗ್ಲೂ ಹೇಳೋಳು, ನೀಲಮ್ಮ ಅನ್ನೋವಳು. ನೀಲಮ್ಮ ಮತ್ತೆ ಭರತ್ ಅವ್ರಮ್ಮ ಮಂಜುಳಾ ಇವರೆಲ್ಲ ಹೇಳೋರು, ಯಾರಿಗಾದ್ರೂ ಹಾಕ್ಬೇಕು ಬೀದಿ ಮೇಲೆ, ಆವಾಗ್ಲೇ ಹೆದರಿಕೆ ಬರೋದು. ಇದು ತೆಲುಗವ್ರಿಗಂತ, ಅವ್ರು ನಮ್ ಜನನ ಅಲ್ಲ ಅವರು. ಹಂಗಾಗಿ ತಮಿಳವರು ತೆಲುಗವ್ರ ಅಂತ ಹಿಂಗ್ ಡಿವೈಡ್ ಮಾಡ್ಕೊಂಡು ಹಂಗ್ ಮಾಡಿರೋದು ಅವ್ರು. ಅದ್ರಲ್ಲಿ ಒಬ್ಬನೇ ತೆಲುಗವ್ ನಮ್ಮ ಜನ ಇರೋದು, ಇನ್ನೆಲ್ಲ ತಮಿಳ್ ದೇವರ್ಸಿಗಳೇ ಇರೋದು. ಅವ್ನು ಯಾರ ಸುದ್ದಿಗೂ ಹೋಗವ್ನಲ್ಲ. ಇಲ್ಲ ನಮ್ಮ ಮಗನಿಗೆ ಹೆಂಗ್ ಮಾಡಿದಾರೋ ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆ. ಅದೇ ಕೌನ್ಸಿಲರ್ ಸಪೋರ್ಟ್ ಇದ್ಕೊಂಡಿಂದ ಅವ್ರು ಮಾಡಿರೋದು. ಫಸ್ಟ್ ಅವ್ರ ಕೆಂಚನೂ ಶಶಿ ಜೈಲ್ಗೆ ಹೋಗಿದ್ರು. ನಮ್ ಬೀದಿ ಓಲ್ಡ್ ಟೌನ್ ಟೀಕು ಕೌನ್ಸಿಲರ್ ಇದ್ರು, 7ನೇ ವಾರ್ಡ್ ಕೌನ್ಸಿಲರ್ ಅವರು. ಅವ್ರ ಸಪೋರ್ಟ್, ಅವ್ನು ಫಸ್ಟ್ 2 ಸಲ ಜೈಲ್ಗೆ ಹೋಗಿದ್ದ. ಕೆಂಚನೂ ಪ್ರಸನ್ನನು ಏನ್ ಅವನ ಹೆಸರು ಗೊತ್ತಿಲ್ಲ. ಅವ್ನು ಹೋಗಿದ್ದ, ಕೆಂಚನ್ ಫ್ರೆಂಡ್. ಅವ್ನು ಹೋಗಿದ್ದಕ್ಕೆ 2 ಸಲ ಅವ್ನ್ ಜಾಮೀನ್ ಬಿಡ್ಸ್ಕೊ ಬಂದ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಅಲ್ಲೇ ಇರ್ತಾ ಇದ್ರು. ಅವ್ನ್ ಧೈರ್ಯ ನೋಡ್ಕೊಂಡು ನಾವ್ ಏನ್ ಮಾಡಿದ್ವಿ, ಇವ್ನು ಸಪೋರ್ಟ್ ಆಯ್ತು ಅನ್ಬಿಟ್ಟು ಅವ್ರ ಮೇರದು ಹಂಗ್ ಮಾಡಿದಾರೆ. ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ನಮ್ ಜನನೇ ಇಬ್ರು, ಅವ್ರಿಗೂ ನಮ್ಗ್ ಸಂಬಂಧ ಇಲ್ಲ. ಅದೇನ್ ನಮ್ಗ್ ಗೊತ್ತಿಲ್ಲ. ಈ ಗಲಾಟೆಯಲ್ಲಿ ಆ ಹುಡುಗಿ ಸಾಕಿದ ಹುಡುಗಿ ಅವ್ರ ದೊಡ್ಡಮ್ಮನ ಮನೆಗೆ ಬಂದಿತ್ತು. ಈ ಹುಡುಗ ಭದ್ರಾವತಿ ಹುಡುಗ, ಇವ್ರಿಬ್ರು ಮಾಡ್ಕೊಂಡು ಈ ಗಲಾಟೆಯಲ್ಲಿ ನಾವು ಅಟ್ಯಾಕ್ ಮಾಡ್ಬೋದು ಇವ್ರಿಗೆ ಅಂತ ಮಾಡಿರೋದು ಅಷ್ಟೇ. ಅವಶ್ಯಕ ಶಬ್ದಗಳಿಂದ ಬೈದ್ರು. ಸುರೇಶ್ ಅಂತೇಳಿ ಹುಡುಗನಿಗೆ ಬೈದಿದ ತಕ್ಷಣ ಅವನೇನು ಮಾಡ್ದ, ಯಾವುದೋ ಒಂದು ಹುಡುಗಿ ಕೇಸು ಈ ನಮ್ಮ ಏರಿಯಾದಲ್ಲೇ JB ನಗರದಲ್ಲೇ ಒಂದು ಹುಡುಗ ಓಡೋಗಿದ್ರು. ಆ ವಿಚಾರದಲ್ಲಿ ನಾವು ಆ ಸ್ಟೇಷನ್ ಹತ್ರಕ್ಕೆ ನಮ್ಮ ಬಾಮೈದ ಹೋದ. ಇಡೀ ಏರಿಯಾದವರೆಲ್ಲರೂ ಅಲ್ಲಿದ್ದರು. ನನ್ನ ಬಾಮೈದನು ಅಲ್ಲಿಗೆ ಓದಿದ ತಕ್ಷಣನೇ ಈ ಹುಡುಗಿ ಕಡೆ ಹುಡುಗರು ಅಲ್ಲಿ ವಾದ ಮಾಡೋರು, ನನ್ನ ಬಾಮೈದನಿಗೆ ವಾದ ಮಾಡಿದ್ರು, ಸುರೇಶ್ ಅನ್ನೋವನಿಗೆ ವಾದ ಮಾಡಿದ್ರು. ಏನಂತ ವಾದ, ನೀನು ಯಾಕೆ ಬಂದಿದ್ಯಾ ಅಂತೇಳಿ, ನೀನು ಯಾಕೆ ಬಂದಿದ್ಯಾ ಅಂತೇಳಿ ವಾದ ಮಾಡಿದ್ರು. ವಾದ ಮಾಡಿದ ತಕ್ಷಣ ಅವನು ಅಲ್ಲಿಂದ ಬಂದಿದ್ದ ತಕ್ಷಣ ಏರಿಯಾದಲ್ಲಿ ಇದ್ದ, JB ನಗರದಲ್ಲಿ ಇದ್ದಿದ್ದ ತಕ್ಷಣ ಅವರು ಫೋನ್ ಮಾಡಿಬಿಟ್ಟು ಕರೆಸಿಬಿಟ್ಟು ನಿನ್ನ ಹತ್ರ ಮಾತಾಡಬೇಕು ಬಾ ಅಂತೇಳಿ ಕರೆಸಿದ ತಕ್ಷಣವೇ ನಾವು ನಮ್ಮ ಅಣ್ಣನು ಮತ್ತು ಮಂಜುನಾಥ್ ಅನ್ನೋನು, ಕಿರಣ ಅನ್ನೋನು, ನಾನು ಮತ್ತು ಇನ್ನೊಬ್ಬ ಹುಡುಗ ಸುರೇಶ್ ಅನ್ನೋನು 4 ಜನ ಹೋಗಿದ್ವಿ. ಈಗ ಆಗಿದ್ದಾಗೋಗಿದೆ ಬಿಡಪ್ಪ, ನಾವು ಅದಕ್ಕೇನು ಪರಿಹಾರ ಮಾಡಬೇಕು ನಾವು ಮಾಡ್ತೀವಿ. ನಮ್ಮ ಅಣ್ಣ ಕಾಲಿಗೂ ಬಿದ್ದ, ಹುಡುಗರು ಕಾಲಿಗೂ ಬಿದ್ದ.
ತಪ್ಪಾಗಿದೆ ಬಿಡಪ್ಪ, ನನ್ನ ಬಾಮೈದಿಂದನೇ ತಪ್ಪಾಗಿದೆ, ನನ್ನ ಬಾಮೈದಿಂದನೇ ತಪ್ಪಾಗಿದೆ, ಬಿಡ್ರಿ ಹೋಗ್ರಿ 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 ಅಂತೇಳಿ ಹೋಗಬೇಕಾದ್ರೆ ನನ್ನ ಬಾಮೈದನ್ನ ಹೇಳ್ಕೊಂಡಿದ್ದ ತಕ್ಷಣವೇ ನಮ್ಮ ಅಣ್ಣ ಏನು ಮಾಡ್ದ, ಈ ನಮ್ಮ ಬಾಮೈದನ್ನೇ ಹೇಳ್ಕೊಂತೀರ ಅಂತೇಳಿ ಇನ್ನೊಬ್ಬ ಹುಡುಗ ಏನು ಮಾಡ್ದ, ನಮ್ಮ ಅಣ್ಣನಿಗೆ ಚಾಕುವಿನಿಂದ ಚುಚ್ಚುಬಿಟ್ಟ, ಇಲ್ಲಿ ಕತ್ತಿಗೆ ಚುಚ್ಚುಬಿಟ್ಟ. ಮಂಜುನಾಥ್ ಅನ್ನೋರಿಗೆ ಕತ್ತಿಗೆ ಚುಚ್ಚಿದ ತಕ್ಷಣ ನಾವು ಅವ್ರ ಕಡೆ ಹೋಗ್ಬಿಟ್ವಿ. ಅವ್ರ ಕಡೆ ಹೋಗಿದ ತಕ್ಷಣ ಇನ್ನೊಬ್ಬ ಹುಡುಗ ಮಚ್ಚು ತಗೊಂಡು ಇಷ್ಟುದ್ದ ಲಾಂಗ್ ತಗೊಂಡು ಎಲ್ಲರ ಕಡೆನೂ ಬೀಸಿದ ತಕ್ಷಣವೇ ಅವನು ಕಿರಣ ಅನ್ನೋ ಹುಡುಗನಿಗೆ ಹೊಟ್ಟೆಗೆ ಬಿತ್ತು, ಮತ್ತು ಇವನು ಸುರೇಶ್ ಅನ್ನೋನಿಗೆ ಕಾಲಿಗೆ ಹೊಡೆದಿದ್ದಾರೆ ಮತ್ತು ಪಕ್ಕೆಗೆ ಹೊಡೆದಿದ್ದಾರೆ. ಪಕ್ಕೆಗೆ ಹೊಡೆದಿದ ತಕ್ಷಣವೇ ಅವನು ಸುರೇಶನ್ನ ತಕ್ಷಣ ಅಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇನ್ನೊಬ್ಬ ಕಿರಣ ಅನ್ನೋನು ಮೆಗನಿಗೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಮೆಗನಲ್ಲೇ ಬಂದಿದ ತಕ್ಷಣ ಅವನು ಪ್ರಾಣ ಹೊಂಟೋಯ್ತು. ಅಲ್ಲಿ ನಮ್ಮ ಮಂಜುನಾಥ್ ಅನ್ನೋನಿಗೆ JBM ನಗರ ಆರ್ಚ್ ಹತ್ರನೇ ಪ್ರಾಣ ಕಳ್ಕೊಂಡಿರೋದು. ಕಳ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ಸೀದಾ ಕರ್ಕೊಂಬಂದು ಮೆಗನ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿ, ಇದು ಆಗ ಮೆಗನಿಗೆ ಅಡ್ಮಿಟ್ ಮಾಡಿ ಇಲ್ಲಿವರೆಗೂ ಸಮಸ್ಯೆಯನ್ನು ಹೇಳಿದ್ವಿ ಸರ್. ಅಂದರೆ ಅವರು ಅಂದರೆ ಸಪೋರ್ಟಿಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಸಪೋರ್ಟ್ ಹೋಗಿದ್ದ ಕಾರಣಕ್ಕೆ, ಹೆಣ್ಣು ಮಗಳಿಗೆ ಸಪೋರ್ಟಿಗೆ ಹೋಗಿದ್ದೀರಾ ನೀವು ಅನ್ನೋ ಉದ್ದೇಶಪೂರ್ವವಾಗಿ ಅವರು ಹೊಡೆದಿರೋದು. ಅವ್ರು ಕೆಂಚ ಅನ್ನೋ ಹುಡುಗ, ಮತ್ತು ಸೂರ್ಯಗಾವ್ ಕೆಂಚ, ಅವ್ರು ಇನ್ನೂ ಒಂದು 7-8 ಜನ ಇದ್ದಾರೆ ಸರ್. ಕೆಂಚ ಅನ್ನೋ ತಮ್ಮ ಒಬ್ಬ, ಮತ್ತು ಇನ್ನೊಬ್ಬ ಯಾರು ಶಶಿಕುಮಾರು, ಇನ್ನೊಬ್ಬನ ಹೆಸರು ಬಾಡಿ ಬಿಲ್ಡ್ರು ಸರ್, ಅವನ ಹೆಸರು ಚೆನ್ನಾಗಿದೆ, ಅವನೊಬ್ಬ. ಒಂದು ಹೆಚ್ಚು ಕಮ್ಮಿ ಒಂದು 7-8 ಜನ ಹೆಣ್ಣು ಮಕ್ಕಳನ್ನ ಸಮೇತನೂ ಅವ್ರು ಹೊಡೆದಿದ್ದಾರೆ, ಹೆಣ್ಣು ಮಕ್ಕಳ ಸಮೇತನೂ ಬೈದಿದ್ದಾರೆ. ಹೆಣ್ಣು ಮಕ್ಕಳಿಗೂ ಚಾಕು ಹಾಕಿದ್ದಾರೆ. ನಮ್ಮ ಅಕ್ಕನ ಮಗಳಿಗೆ ಚಾಕು ಹಾಕಿದ್ದಾರೆ. ಚಾಕು ಹಾಕಿದ್ದು ಅವಳು ಬಿಡ್ಸೋಕೆ ಹೋಗಿದ್ದಕ್ಕೆ ನೀನು ಯಾಕೆ ಬರ್ತೀಯ ಅಂತೇಳಿ ಅವನು ಎದುರಿಸಿದ್ದಾರೆ. ಮಂಜುನಾಥ್ ಅವರು ಬಿಡ್ಸೋಕ್ಕೆ ಹೋಗಿದ್ದು, ಮಂಜುನಾಥ್ ಅನ್ನೋರು ಬಿಡ್ಸೋಕ್ಕೆ ಹೋಗಿ ಹೋಗ್ರಪ್ಪ, ಇನ್ನು ಆಗೋಗಿದೆ, ಹೋಗ್ರಿ 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 ಅಂತ ಹೇಳಿದ್ರು. ಅವರು ಕೇಳೋ ಲೆವೆಲಲ್ಲಿ ಇದ್ದಿಲ್ಲ. ಇಲ್ಲ, ಅವ್ರನ್ನ ಏನಾರ ಮಾಡಿ ತೆಗಿಲೇಬೇಕು, ಹೊಡಿಲೇಬೇಕು ಅನ್ನೋ ಉದ್ದೇಶಪೂರ್ವವಾಗಿ ಆ ಮಚ್ಚು ಮತ್ತು ಲಾಂಗು ಕಟರ್ಗಳೆಲ್ಲ ತಗೊಂಬಂದು ಅವ್ರನ್ನ ಕೊಲೆ ಮಾಡಿ. ಅದೇ ಏರಿಯಾದವ್ರೆ ಅವರು, ಅದೇ JBM ನಗರ ಏರಿಯಾ ನಿವಾಸಿಗಳೇ ಅವರು ಯಾರು ಬೇರೆ ಏನಲ್ಲ. ಈಗ ಮನೆ ಸ್ವಲ್ಪ ಕ್ವಾರ್ಟರ್ಸ್ಗಳು ಅವು ಇವು ಕಟ್ತಿರೋದಕ್ಕೆ ಬೇರೆ ಕಡೆ ಸ್ವಲ್ಪ ಇದ್ರು ಅಷ್ಟೇ. ಅದೇ ಏರಿಯಾದಲ್ಲೇ ಇದ್ದು ಅದೇ ಏರಿಯಾದಲ್ಲೇ ಮಾತಾಡ್ಕೊಂಡು ಅಲ್ಲೇ ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಅವರು. ಅವ್ರು ಮದುವೆ ಆದ ನಂತರ ಸ್ಟೇಷನಿಗೆ ಸಂಜೆ ಬಂದಿದ್ರು ಹೇಗೆ? ಅವರು ಮದುವೆ ಆದಮೇಲೆ ಸಂಜೆ ಸ್ಟೇಷನ್ ಹತ್ರ ಬಂದಿದ್ದು, ಮದುವೆ ಎಲ್ಲ ಆಗಿ ಸ್ಟೇಷನ್ ಹತ್ರ ತೀರ್ಮಾನಕ್ಕೋಸ್ಕರ ಬಂದಿದ್ದು. ತೀರ್ಮಾನಕ್ಕೆ ಬಂದು ತೀರ್ಮಾನ ಮಾತಾಡಬೇಕಾದ್ರೆ ನನ್ನ ಬಾಮೇದ ಅಲ್ಲಿಗೆ ಹೋಗಿದ್ದಕ್ಕೆ ನೀನು ಯಾಕೆ ಬಂದೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಯಾಕೆ ಬಂದೆ ಅಂಥೇಳಿ ಮಾತಾಡ್ಬಿಟ್ಟು ಈ ಥರ ಮಾಡಿ ಇಟ್ಟಿದ್ದಾರೆ ಸರ್. ನಿಮ್ಮ ಹೆಸರು? ಅಂಜಿ ಅಂತ, ಭದ್ರಾವತಿ ಹುಡುಗ ಹುಡುಗಿ ಅವರು ನಮಗೂ ಅವ್ರಿಗೂ ರಿಲೇಷನ್ ಇದೆ, ಬಟ್ ದೂರದ ರಿಲೇಷನ್ ನಮಗೆ. ಅವರು ದೂರದ ರಿಲೇಷನ್ ಅಷ್ಟೇ ನಮಗೆ, ಒಂದೇ ಏರಿಯಾದಲ್ಲಿ ಇರೋರೆ, ಒಂದೇ ಕ್ಯಾಸ್ಟೇ. ಹುಡುಗನೂ JBM ನಗರನೇ, ಹುಡುಗಿನೂ JBM ನಗರನೇ. ಇಲ್ಲ ಬೇರೆ ಊರವರಲ್ಲ ಸರ್, ಭದ್ರಾವತಿ JBM ನಗರ. ಹುಡುಗಿದು ಚಂದ್ರಾಯಪಟ್ಟಣ, ಚಂದ್ರಾಯಪಟ್ಟಣದಿಂದ ಭದ್ರಾವತಿಯಲ್ಲಿ ಬಂದು ವಾಸವಾಗಿದ್ದರು. ಅವರು ಬಂದು ಒಂದು 2-3 ವರ್ಷ ಆಯಿತು, ಇಲ್ಲಿಗೆ ಬಂದು 2-3 ವರ್ಷ ಆಯಿತು ಅವ್ರು ಬಂದು. ಹುಡುಗ ಮಾತ್ರ ಭದ್ರಾವತಿ ಅವನೇ, JBM ನಗರದಲ್ಲೇ ಇರೋದು, JBM ನಗರ ನಿವಾಸಿನೇ ಅವನು. ನಂದಿಕೇಶ್ವರ ಅಂತೇಳಿ ಹುಡುಗನ ಹೆಸರು. ಹುಡುಗ ಅಲ್ಲಿರೋನೇ, ಹುಡುಗಿನೂ ಅಲ್ಲಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಯಿತು, ಲವ್ ಆಗಿ ಅವ್ರಿಗೆ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋದ್ಮೇಲೆ ಅವರು ಆ ಹುಡುಗರ ಕಡೆಯವರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟು ಕೊಟ್ಟಿದ್ದರು. ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ನಮಗೆ ನಾವೇನು ಮಾಡೋಕ್ಕಾಗುತ್ತೆ ಅಂತೇಳಿ ಇವ್ನು ಹುಡುಗ ಹೋಗಿ ಸುಮ್ಮನೆ ನಿಂತ್ಕೊಂಡಿದ್ದ ತಪ್ಪಿಗೆ ಅವನ್ನ ವಾದ ಮಾಡಿದ್ರು. ವಾದ ಮಾಡಿದ ತಕ್ಷಣ ಮನೆ ಹತ್ರ ಕರ್ಸಿದ್ರು. ಮನೇಲಿ ಫೋನ್ ಮಾಡಿ ಕರೆಸಿ ಈ ಥರ ಮಾಡಿದ್ದಾರೆ ಸ್ವಾಮಿ ಅವರು.